ಯೋಚನೆ ಮಾಡಿ, ಒಬ್ಬ ಅತೀ ಹೇಡಿ ಅವನನ್ನೇ ಇತಿಹಾಸದ ಅತೀ ದೊಡ್ಡ ಸೈನ್ಯದ ವಿರುದ್ಧ ನಿಲ್ಸಿದ್ರೆ ಅದೂ ಒಂದು ಪುಟ್ಟ ಸೇನೆಯ ನಾಯಕನಾಗಿ ಏನಾಗ್ಬೋದು? ಇದು ಗಿಡಿಯೋನ್ನ ನಂಬೋಕೆ ಆಗದಂತಹ ನಿಜವಾದ ಕತೆ. ಧೈರ್ಯ ಅಂದ್ರೇನು, ಲೀಡರ್ಶಿಪ್ ಅಂದ್ರೇನು ಅನ್ನೋ ನಮ್ಮೆಲ್ಲ ಕಲ್ಪನೆಗಳನ್ನೇ ಬುಡಮೇಲ್ ಮಾಡುವಂಥ ಕತೆ ಇದು. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಕಡೆ ಇರೋದು ಕೇವಲ 300 ಜನ, ಮತ್ತೊಂದು ಕಡೆ 1,00,000ಕ್ಕೂ ಹೆಚ್ಚು ಸೈನಿಕರು. ಅಂದ್ರೆ ಇಲ್ಲಿರೋ ಒಬ್ಬನಿಗೆ ಅಲ್ಲಿ 300 ಜನ ಶತ್ರುಗಳು. ಇದು ಅಸಾಧ್ಯ ಅಂತ ಅನ್ಸುತ್ತಲ್ವಾ? ಹೌದು, ಆದ್ರೆ ಗಿಡಿಯೋನ್ ಫೇಸ್ ಮಾಡ್ಬೇಕಾಗಿದ್ದು ಇದನ್ನೇ. ಹಾಗಾದ್ರೆ ಈ ಇಂಪಾಸಿಬಲ್ ವಿಕ್ಟ್ರಿ ಹೇಗೆ ಸಾಧ್ಯವಾಯಿತು? ಆ ರಹಸ್ಯವನ್ನೇ ನಾವು ಇವತ್ತು ನೋಡೋಣ. ಇದನ್ನ ಯುದ್ಧ ಅನ್ನೋಕ್ಕಾಗಲ್ಲ, ಇದು ಸಂಪೂರ್ಣ ವಿನಾಶ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ವರ್ಷ ಮಿದ್ಯಾನರು ಇಸ್ರೇಲ್ ಮೇಲೆ ಇದೇ ರೀತಿ ದಾಳಿ ಮಾಡ್ತಿದ್ರು. ಯೋಚನೆ ಮಾಡಿ, ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣು ಮುಂದೆನೇ ನಾಶವಾಗೋದನ್ನ ನೋಡೋ ಜನರ ಹತಾಶೆ ಹೇಗಿರ್ಬೇಡು. ಹಸಿವು, ಭಯ ಇದೇ ಅವ್ರ ಜೀವನ ಆಗಿ ಹೋಗಿತ್ತು. ಅಂತ ಕತ್ತರ್ಲಲ್ಲಿ ಒಂದು ಭರವಸೆಯ ಕಿಡಿ ಹೊತ್ಕೊಳ್ಳುತ್ತೆ. ಎಲ್ಲ ಹೋಪ್ಸ್ ಕಳೆದು ಹೋದಾಗ ಜನರ ನೋವಿನ ಕೂಗು ಮುಗಿಲು ಮುಟ್ಟಿತ್ತು. ಆ ನೋವಿನಿಂದಲೇ ಈ ಎಕ್ಸ್ಟ್ರಾಆರ್ಡಿನರಿ ಕತೆ ಶುರುವಾಗೋದು. ಇಲ್ಲೇ ಇದಾನೆ ನಮ್ಮ ಕಥೆಯ ಹೀರೋ. ಎಲ್ಲಿದಾನೆ ಗೊತ್ತಾ? ದ್ರಾಕ್ಷಿ ಹಿಂಡುವ ತೊಟ್ಟಿಯೊಳಗೆ ಅಡಗಿ ಕೂತಿದ್ದಾನೆ. ಧೈರ್ಯದಿಂದಲ್ಲ, ಭಯದಿಂದ. ಯಾಕಂದ್ರೆ ಶತ್ರುಗಳ ಕಣ್ಣಿಗೆ ಬೀಳ್ಬಾರ್ದು ಅಂತ ಗೋಧಿಯೊಕ್ಕೋಕೆ ಇಂಥ ವಿಚಿತ್ರ ಜಾಗವನ್ನ ಆರಿಸ್ಕೊಂಡಿದ್ದಾನೆ. ಈ ಸೀನ್ ಚೆನ್ನಾಗ್ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಈ ಹೇಡಿಯೇ ಮುಂದೆ ಸಂಪೂರ್ಣವಾಗಿ ಬದಲಾಗ್ಲಿದ್ದಾನೆ. ಪ್ರತಿಯೊಬ್ಬ ಹೀರೋ ಕಥೆಯಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಗಿಡಿಯಾನ್ ಲೈಫ್ನಲ್ಲೂ ಆ ಟರ್ನಿಂಗ್ ಪಾಯಿಂಟ್ ಅವನು ಊಹಿಸಿದ ರೂಪದಲ್ಲಿ ಬರುತ್ತೆ. ಭಯದಲ್ಲಿ ಬದುಕ್ತಿದ್ದ ಈ ಸಾಮಾನ್ಯ ರೈತನ ಜೀವನವನ್ನೇ ಶಾಶ್ವತವಾಗಿ ಬದಲಾಯಿಸೋ ಒಂದು ಘಟನೆ ನಡೆಯುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಹೆದರ್ಕೊಂಡು ಎಲ್ಲೋ ಅಡಗಿ ಕೂತಿದ್ದಾಗ ಯಾರೋ ಬಂದು ಹೇ ಪರಾಕ್ರಮಶಾಲಿಯೇ ಅಂದ್ರೆ ಹೇಗಾಗ್ಬೇಡ? ಶಾಕ್ ಆಗತ್ತೆ. ಜೊತೆಗೆ ಇದೇನಪ್ಪಾ ನನ್ನನ್ನೇನಾ ಕರಿತಿರೋದು ಅಂತನೂ ಅನ್ಸುತ್ತೆ ಅಲ್ವಾ? ಗಿಡಿಯೋನ್ಗೆ ದೇವದೂತ ಹೇಳಿದ ಮೊದಲ ಮಾತುಗಳೇ ಇವು. ನೋಡಿ, ಇದು ನಮ್ಮೆಲ್ಲರೊಳಗೂ ನಡೆಯೋ ಹೋರಾಟದ ಒಂದು ಪರ್ಫೆಕ್ಟ್ ಚಿತ್ರಣ. ಬೇರೆಯವರಿಗೆ ನಮ್ಮಲ್ಲಿರೋ ಟ್ಯಾಲೆಂಟ್ ಕಾಣಿಸುತ್ತೆ, ಆದ್ರೆ ನಮ್ಗೆ ಮಾತ್ರ ನಮ್ಮ ವೀಕ್ನೆಸ್ಗಳೇ ಕಾಣೋದು. ಹಾಗೇನೆ ದೈವಿಕ ಕರೆಗೆ ಗಿಡಿಯೋನ್ ಕೊಟ್ಟ ಉತ್ತರ ಅವನಿಗೆ ತನ್ನ ಮೇಲೆ ಎಷ್ಟೊಂದು ಡೌಟ್ ಇತ್ತು ಅನ್ನೋದನ್ನ ತೋರಿಸುತ್ತೆ. ಒಂದು ದೈವಿಕ ಚಿಹ್ನೆಯಿಂದ ಧೈರ್ಯ ಬಂದ್ಮೇಲೆ ಗಿಡಿಯೋನ್ ಒಂದು ದೊಡ್ಡ ರಿಸ್ಕ್ ತಗೋತಾನೆ. ಅದು ತನ್ನ ಇಡೀ ಊರಿನ ನಂಬಿಕೆಯನ್ನೇ ಚಾಲೆಂಜ್ ಮಾಡುವಂಥ ಕೆಲಸ. ಬಾಳನ ಬಲಿಪೀಠವನ್ನ ನಾಶ ಮಾಡುದು ಅಂದ್ರೆ ಸುಮ್ನೆ ಒಂದು ಕಟ್ಟಡ ಕೆಡವಿದ ಹಾಗಲ್ಲ, ಅದು ಅಲ್ಲಿನ ಜನರ ಹಳೆ ನಂಬಿಕೆಗಳ ವಿರುದ್ಧವೇ ಯುದ್ಧ ಸಾರಿದ ಹಾಗೆ. ಇದು ಗಿಡಿಯೋನ್ನ ಹೊಸ ಪರ್ಸನಾಲಿಟಿನ ಅನೌನ್ಸ್ಮೆಂಟ್ ಆಗಿತ್ತು. ಸರಿ, ಈಗ ನಾವು ಈ ಕಥೆಯ ಅತಿ ಫೇಮಸ್ ಭಾಗಕ್ಕೆ ಬಂದಿದ್ದೀವಿ. ಈ ಭಾಗ ಒಂದು ಸತ್ಯವನ್ನ ನಮ್ಗೆ ತೋರಿಸುತ್ತೆ. ಅದೇನಂದ್ರೆ, ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ವೆಪನ್ ಯಾವುದು? ಅದು ಕತ್ತಿಯಲ್ಲ, ಬದಲಿಗೆ ನಂಬಿಕೆ ಮತ್ತು ವಿಧೇಯತೆ. ಫೈನಲಿ ಒಂದು ಹೋಪ್ ಕಾಣಿಸ್ತು. ಗಿಡಿಯಾನ್ ಕರೆ ಕೊಟ್ಟಿದ್ದೇ ತಡ 1000 ಜನ ಬಂದು ಸೇರ್ಕೊಂಡ್ರು. ಬರೋಬ್ಬರಿ 32,000 ಜನರ ಸೈನ್ಯ ರೆಡಿ. ಇಸ್ರಾಯೇಲ್ಯರ್ಗೆ ಇನ್ನೇನು ಸ್ವಾತಂತ್ರ್ಯ ಸಿಕ್ಕೇ ಬಿಡ್ತು ಅಂತ ಎಲ್ರೂ ಅನ್ಕೊಂಡ್ರು. ಆದ್ರೆ ಇಲ್ಲೇ ಬಂತು ಒಂದು ಅನಿರೀಕ್ಷಿತ ಟ್ವಿಸ್ಟ್. ದೇವರ ಪ್ಲಾನ್ ಬೇರೆಯೇ ಇತ್ತು. ಯಾರಿಗೆಲ್ಲ ಭಯ ಇದೆಯೋ ಅವರೆಲ್ಲ ಮನೆಗೆ ವಾಪಸ್ ಹೋಗಿ ಅಂತ ಒಂದೇ ಒಂದು ಅನೌನ್ಸ್ಮೆಂಟ್ ಅಷ್ಟೇ. ಸೈನ್ಯದ 2/3 ಭಾಗ ಅಂದ್ರೆ 22,000 ಜನ ಹೊರಟೇ ಹೋದ್ರು. ಇನ್ನೂ ವಿಚಿತ್ರ ಅಂದ್ರೆ ಕೇಳಿ, ಫೈನಲ್ ಟೆಸ್ಟ್ ನಡೆದಿದ್ದು ಒಂದು ನೀರಿನ ಹತ್ರ. ಸೆಲೆಕ್ಷನ್ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ, ಅವರು ನೀರು ಕುಡಿಯೋ ಸ್ಟೈಲ್. ಯಾರು ಅಲರ್ಟ್ ಆಗಿ ಸದಾ ಸಿದ್ಧರಾಗಿರ್ತಾರೋ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಲಾಯ್ತು. ಫೈನಲಿ ಉಳಿದಿದ್ದು ಕೇವಲ 300 ಜನ. ಯುದ್ಧ ಶುರುವಾಗೋಕ್ಕೂ ಮುಂಚೆ ಗಿಡಿಯೋನ್ಗೆ ಒಂದು ಫೈನಲ್ ಕಾನ್ಫಿಡೆನ್ಸ್ ಬೂಸ್ಟರ್ ಸಿಕ್ತು. ಅವನು ಸೈಲೆಂಟಾಗಿ ಶತ್ರುಗಳ ಕ್ಯಾಂಪ್ಗೆ ಹೋದಾಗ ಒಬ್ಬ ಸೈನಿಕ ತಾನು ಕಂಡ ಕನಸನ್ನ ಇನ್ನೊಬ್ಬನಿಗೆ ಹೇಳ್ತಿದ್ದ. ಅದನ್ನ ಕೇಳಿಸ್ಕೊಂಡ. ಆ ಕನಸು ಮುಂದೆ ಸಿಗುವ ವಿಜಯದ ಒಂದು ದೈವಿಕ ಕನ್ಫರ್ಮೇಷನ್ ಆಗಿತ್ತು. ಇತಿಹಾಸದ ದಿಕ್ಕನ್ನೇ ಬದ್ಲಾಸಿದ ಆ ಬ್ಯಾಟಲ್ ಸ್ಟ್ರಾಟಜಿ ಇಲ್ಲಿದೆ ನೋಡಿ. ಇದು ಶಕ್ತಿ ಉಪಯೋಗಿಸೋ ಪ್ಲಾನ್ ಆಗಿರ್ಲೇ ಇಲ್ಲ, ಬದಲಿಗೆ ಇದು ಬುದ್ಧಿವಂತಿಕೆ ಮತ್ತು ಸೈಕಾಲಜಿಯನ್ನ ಬಳಸೋ ಪ್ಲಾನ್ ಆಗಿತ್ತು. ಸಿಂಪಲ್, ಆದ್ರೆ ಇನ್ಕ್ರೆಡಿಬಲಿ ಸ್ಮಾರ್ಟ್. ಆಮೇಲೇನಾಯ್ತು ಅಂದ್ರಿ, ಕಂಪ್ಲೀಟ್ ಕನ್ಫ್ಯೂಷನ್. ಶೊಫಾರ್ಗಳ ಕಿವಿ ಗಡ್ಚಿಕ್ಕುವ ಶಬ್ದ, ಮಡಿಕೆಗಳು ಒಡೆಯೋ ಸದ್ದು, ಜೊತೆಗೆ ಇದ್ದಕ್ಕಿದ್ದಂತೆ 100 ಕಡೆ ಬೆಳಕು. ಈ ಸೌಂಡ್ ಅಂಡ್ ಲೈಟ್ ಶೋಗೆ ಮಿದ್ಯಾನರ ಆ ದೊಡ್ಡ ಸೈನ್ಯ ಪೂರ್ತಿ ಕಕ್ಕಾಬಿಕ್ಕೆಯಾಗಿ ಹೋಯ್ತು. ಕತ್ತಲಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ತೋದ್ರು. ನಿಜಕ್ಕೂ ಇದೊಂದು ಅದ್ಭುತ, ಆದ್ರೆ ಅಷ್ಟೇ ಭಯಾನಕವಾದ ವಿಜಯದ ದೃಶ್ಯ ಆಗಿತ್ತು. ಸರಿ, ಯುದ್ಧದಲ್ಲಿ ಗೆದ್ದಾಯ್ತು, ವಿಜಯ ಸಿಕ್ತು. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ.
ನಿಜ ಹೇಳ್ಬೇಕಂದ್ರೆ ಈ ಕಥೆಯ ಅತಿ ಮುಖ್ಯವಾದ ಪಾಠ ಇನ್ನೂ ಮುಂದಿದೆ. ಸಕ್ಸಸ್ ಸಿಕ್ಕ ಮೇಲೆ ಬರುವ ಅಪಾಯಗಳ ಬಗ್ಗೆ ಈ ಭಾಗ ನಮ್ಗೆ ವಾರ್ನ್ ಮಾಡುತ್ತೆ. ಗಿಡಿಯೋನ್ ಶುರುವಿನಲ್ಲಿ ತುಂಬಾನೇ ವಿನಯದಿಂದ ನಡ್ಕೊಂಡ. ರಾಜನಾಗು ಅಂದಾಗ ಬೇಡ ಅಂದ. ಆದ್ರೆ ಆಮೇಲೆ ನೋಡಕ್ಕೆ ತುಂಬಾನೇ ಚಿಕ್ಕದಾಗ್ ಕಾಣೋ ಒಂದ್ ರಿಕ್ವೆಸ್ಟ್ ಮಾಡ್ದ. ಅದೇ ರಿಕ್ವೆಸ್ಟ್ ಅವನ ಜೀವನದ ಅತಿ ದೊಡ್ಡ ತಪ್ಪಿಗೆ ಕಾರಣವಾಗುತ್ತೆ. ಎಫೋದ್ ಅದು ಕೇವಲ ಒಂದು ಬಟ್ಟೆ ಅಲ್ಲ, ಅದು ತುಂಬಾನೇ ಪವಿತ್ರವಾದ ಒಂದು ವಸ್ತು. ದೇವರ ಜೊತೆ ಮಾತಾಡೋಕೆ ಬಳಸ್ತಿದ್ದ ಒಂದು ಸಾಧನ. ಅಂಥದ್ದನ್ನ ತಾನೇ ಸ್ವತಃ ಮಾಡೋದು ಅಂದ್ರೆ ಒಂದು ಪವಿತ್ರವಾದ ಗೆರೆಯನ್ನ ದಾಟಿದ ಹಾಗೆ. ಇಲ್ಲೇ ನೋಡಿ, ಅತಿ ದೊಡ್ಡ ಟ್ರಾಜಿಡಿ. ದೇವರ ಪವಾಡವನ್ನ ನೆನ್ಪಿಟ್ಕೊಳ್ಳೋಕೆ ಅಂತ ಮಾಡಿದ ಒಂದು ಮೆಮೋರಿಯಲ್ ಅದೇ ಜನರನ್ನ ದೇವರಿಂದ ದೂರ ಮಾಡೋಕೆ ಕಾರಣವಾಯಿತು. ವಿಜಯದ ಸಿಂಬಲ್ ಆಗಿದ್ದಿದ್ದು ಕೊನೆಗೆ ವಿನಾಶದ ವಿಗ್ರಹವಾಗಿ ಬದಲಾಗಿ ಹೋಯಿತು. ಸೊ ಗಿಡಿಯನ್ನ ಕಥೆ ನಮಗೆ ಒಂದು ಕಾಂಪ್ಲೆಕ್ಸ್ ಆದ ಪಾಠ ಹೇಳುತ್ತೆ. ಅವನು ಹೀರೋನೂ ಹೌದು, ವಿಲನೂ ಹೌದು, ಜನರನ್ನು ಕಾಪಾಡಿದವನೂ ಹೌದು, ದಾರಿ ತಪ್ಪಿಸಿದವನೂ ಹೌದು. ಸಕ್ಸೆಸ್ ಮತ್ತು ಫೇಲ್ಯೂರ್ ನಡುವೆ ಇರೋ ಗೆರೆ ಎಷ್ಟು ತೆಳುವಾಗಿರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆ. ಹಾಗೆ ಈ ಕೊನೆಯ ಪ್ರಶ್ನೆ ಇದೆಯಲ್ಲ, ಇದು ಬರೀ ಗಿಡಿಯೋನ್ಗೆ ಮಾತ್ರ ಅಲ್ಲ, ಇದು ನಮಗೂ ಅನ್ವಯಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ಕಟ್ಕೊಂಡಿರೋ ಗೋಲ್ಡನ್ ಎಫೋದ್ಗಳು ಯಾವುವು? ನಾವು ಸಾಧಿಸಿದೇವೆ ಅಂತ ಹೆಮ್ಮೆ ಪಡೋ ಸ್ಮಾರಕಗಳು ನಮ್ಮನ್ನ ನಿಜವಾದ ಗುರಿಯ ಕರೆಗೆ ಕರ್ಕೊಂಡು ಹೋಗ್ತಾ ಇದ್ದಾವಾ ಅಥವಾ ದಾರಿ ತಪ್ಪಿಸ್ತಾ ಇದ್ದಾವಾ? ಈ ಪ್ರಶ್ನೆಗೆ ಉತ್ತರ ಪ್ರತಿಯೊಬ್ಬರೂ ತಮ್ಮೊಳು ಹುಡ್ಕೋಬೇಕು.